ಹಾಯ್ ಹಲೋ ನಮಸ್ತೆ ದೊಡ್ಡಬಳ್ಳಾಪುರ ಸ್ನೇಹಿತರೆ. ನೋಡಿ, ನಾವು ಇವತ್ತಿನ ದಿನ ದೊಡ್ಡಬಳ್ಳಾಪುರದಿಂದ 52 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಶ್ರೀ ದೀಪಾವಳಿಯ ಚೌಡೇಶ್ವರಿ ತಾಯಿ ಕ್ಷೇತ್ರದಲ್ಲಿದ್ದೀವಿ. ಈ ಒಂದು ಕ್ಷೇತ್ರ ಗೋರಿಬಿದನೂರು ತಾಲೂಕಲ್ಲಿ ಬರುತ್ತೆ. ಹಾಗೆ ನಮ್ಮ ದೊಡ್ಡಬಳ್ಳಾಪುರದ ಎಷ್ಟೋ ಕುಲ ಬಾಂಧವರ ಮನೆ ದೇವರು ಕೂಡ ಇದು ಚೌಡೇಶ್ವರಿ ತಾಯಿ. ಒಂದು ಸುಂದರವಾಗಿರ್ತಕ್ಕಂತಹ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ವೆದರು, ಸುತ್ತ ನೋಡ್ತಾ ಇರ್ಬೋದು ನೀವು ಕಲ್ಲಿನ ಬಂಡೆಗಳು, ಅದ್ರ ಮಧ್ಯೆ ಇರ್ತಕ್ಕಂಥದ್ದೇ ಶ್ರೀ ದೀಪಾವಳಿಯ ಚೌಡೇಶ್ವರಿ ತಾಯಿ. ಸೊ ಇದು 52 ಕಿಲೋಮೀಟರ್ ದೂರದಲ್ಲಿದೆ. ಈ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಚೌಡೇಶ್ವರಿ ತಾಯಿ ತುಂಬಾ ಶಕ್ತಿಶಾಲಿಯಾಗಿರ್ತಕ್ಕಂತಹ ತಾಯಿ ಅಂತಾನೆ ಹೇಳ್ಬೋದು. ಮತ್ತಷ್ಟು ಮಾಹಿತಿಯನ್ನ ಈ ದೇವಸ್ಥಾನದ ಆಡಳಿತ ಮಂಡಳಿಯನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ಮಹೇಶ್ ಅಂತ. ಈ ಸನ್ನಿಧಾನ ಬಂದು ಗೌರಿಬಿದನೂರು ತಾಲೂಕು, ದೀಪಾವಳಿಯ ಹೋಬಳಿ, ಯರ್ರಮಾದನಹಳ್ಳಿ ಗ್ರಾಮ, ಅಲ್ಲಿ ಹೊಸಪೇಟೆಯಲ್ಲಿ ನೆಲೆಸಿರ್ತಕ್ಕಂಥ ದೀಪಾವಳಿ ಚೌಡೇಶ್ವರಿ ಅಂತ ನಮ್ಮ ಮನೆ ದೇವರಿದು. ಇದು ಸುಮಾರು ಒಂದು 100 ವರ್ಷಗಳ ಹಿಂದೆ ನಮ್ಮ ತಾತನ ಕಾಲದಿಂದನೂ ತುಂಬ ಹಳೆ ವಿಗ್ರಹ ಇತ್ತು, ಬೊಮ್ಮಪ್ಪಗಳಿತ್ತು. ಇಲ್ಲಿ ವಿಗ್ರಹ ಅನ್ನೋದಿರಲಿಲ್ಲ. ಒಂದು 100 ವರ್ಷದಿಂದ ನಮ್ಮ ತಾತುಗಳೆಲ್ಲ ಬಂದು ಈ ದೀಪಾವಳಿದಿಂದ ಒಂದು 6 ಕಿಲೋಮೀಟ್ರ್ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಬಂದು ಇಲ್ಲಿಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಂಥ ಕಾಲ ಅದು. ಅವತ್ತು ಇಲ್ಲಿ ಯಾವುದೇ ರೀತಿ ನೀರಿನ ವ್ಯವಸ್ಥೆ ಆಗಲಿ, ದೀಪದ ವ್ಯವಸ್ಥೆ ಆಗಲಿ, ರಸ್ತೆ ವ್ಯವಸ್ಥೆ ಆಗಲಿ ಏನೂ ಇದ್ದಿದ್ದಿಲ್ಲ. ಇತ್ತೀಚೆಗೆ ಈ ದೇವಸ್ಥಾನದಲ್ಲಿ ನಮ್ಮ ಒಂದು 2 ತಲೆಮಾರು ಹಿಂದೆ, ಅಂದರೆ ಸುಮಾರು 50 ವರ್ಷದ ಹಿಂದೆ ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಬೊಮ್ಮಪ್ಪಗಳದ್ದು ಒಂದು ಮಂದಿರ ಮಾಡಿದ್ರು. ಅದಾದಮೇಲೆ 25 ವರ್ಷಗಳ ನಂತರ ಒಂದು ವಿಗ್ರಹನ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ರು ಶಿವಶಂಕರಪ್ಪ ಮತ್ತು ಅವ್ರ ತಂಡ, ಜಯಶಂಕರಪ್ಪ ಮತ್ತು ಅವ್ರ ತಂಡದವರು. ಅದಾದಮೇಲೆ ಮತ್ತೆ ತಿರ್ಗಾ ಈ ಕಡೆ ಯಾವುದೇ ರೀತಿ ವ್ಯವಸ್ಥೆಗಳಿರಲಿಲ್ಲ. 25 ವರ್ಷಗಳಿಂದ ಇಲ್ಲಿ ಏನಿತ್ತಂದ್ರೆ ಒಂದು ವಿಗ್ರಹ ಬಿಟ್ರೆ, ಒಂದು ಗೋಪುರ ಬಿಟ್ರೆ ಬೇರೆ ಏನೂ ಇರಲಿಲ್ಲ. ಅವಾಗೂ ಕಾಲ್ನಡಿಗೆಯಲ್ಲೇ ಬಂದು ನಮ್ಮ ತಂದೆಗಳ ಜೊತೆಗೆ ನಮ್ಮ ಈ ವಯಸ್ಸಿನ ಹುಡುಗರು ಯಾವಾಗ ನೋಡೇ ಇಲ್ಲ. ಅವತ್ತು ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ವಿ ಬಿಟ್ರೆ ಯಾವುದೇ ನೀರಿನ ವ್ಯವಸ್ಥೆ, ದೀಪದ ವ್ಯವಸ್ಥೆ ಇದ್ದಂಥದ್ದಿಲ್ಲ. ಈಗ ಒಂದು ವರ್ಷದಿಂದ ನಮ್ಮ ಕಿಶನ್ ಅವರ ನೇತೃತ್ವದಲ್ಲಿ ಅವ್ರಿಗೆ ಮನವರಿಕೆ ಆಗಿ ಏನೋ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು ಅನ್ನೋದು ಅವ್ರಿಗೆ ಸಂಕಲ್ಪ ಆಗಿ 2 ವರ್ಷಗಳಿಂದ ನಾವು ಟ್ರಸ್ಟ್ ಮಾಡ್ಕೊಂಡು ಒಂದು ಮೀಟಿಂಗ್ ಮಾಡಿ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು ಅಂದ್ಬಿಟ್ಟು 2025ನೇ ಇಸ್ವಿ ಮೇ 1ನೇ ತಾರೀಕು ಇಲ್ಲಿ ಮರು ಪ್ರತಿಷ್ಠಾಪನಾ ಕಾರ್ಯಕ್ರಮ ಮಾಡಿದ್ದೀವಿ. ಈ ಮರು ಪ್ರತಿಷ್ಠಾಪನಾ ಕಾರ್ಯಕ್ರಮ ನಾವೇನು ಅನ್ಕೊಂಡಿದ್ವಿ, ಸಣ್ಣದಾಗಿ ಒಂದು ಗೋಪುರ ಮಾಡಿ ಅದನ್ನ ಪ್ರತಿಷ್ಠಾಪನೆ ಮಾಡೋಣ ಅನ್ಕೊಂಡು ನಮ್ಮ ಒಕ್ಕಲಿನವ್ರನ್ನೆಲ್ಲ ಕಂಡಾಗ ಅವರೆಲ್ಲ ಏನು ಹೇಳಿದ್ರಂದ್ರೆ, ಇದಕ್ಕೆಲ್ಲ ನೀವೆಲ್ಲ ನಿಂತ್ಕೊಂಡು ಮಾಡೋದಾದ್ರೆ ನಾವು ತುಂಬಾ ಸಹಕಾರ ಕೊಡ್ತೀವಿ, ದಯವಿಟ್ಟು ಮುಂದೆ ನಿಂತ್ಕೊಂಡು ಈ ಒಂದು ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿ, ನಮ್ಮೆಲ್ಲರೂ ಸಹಕಾರ ಇದೆ ಅಂತ ಹೇಳಿದ್ರು. ಅದೇ ರೀತಿ ನಮ್ಮ ಈ ದೇವಸ್ಥಾನದ ಒಕ್ಕಲವರಾಗಿ ನಾಮಗೊಂಡ್ಲವರು, ದಿನ್ನೆಯವರು, ಕಲ್ಲುಡಿಯವರು, ಮತ್ತೆ ಗೆದ್ರೆಯವರು, ಹೊಸಪೇಟೆಯವರು ಮತ್ತು ಮೆಣಕುಂಗುರ್ಕಿ ಅವರು, ಈ ಒಂದು 6 ಫ್ಯಾಮಿಲಿಯವರು ಬರ್ತಾರೆ. ಈ 6 ಫ್ಯಾಮಿಲಿಯವರು 99% ಇರೋದು ದೊಡ್ಡಬಳ್ಳಾಪುರದಲ್ಲೇ. ದೊಡ್ಡಬಳ್ಳಾಪುರದಿಂದ ಈ ದೇವಸ್ಥಾನ ಬಂದು 55 ಕಿಲೋಮೀಟರ್ ದೂರ ಇದೆ. 55 ಕಿಲೋಮೀಟರ್ ದೂರದಿಂದ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗುವಂಥ ಟೈಮಲ್ಲಿ ಯಾವುದೇ ರೀತಿ ವಾಹನದ ವ್ಯವಸ್ಥೆ ಇರಲಿಲ್ಲ, ಲೈಟಿನ ವ್ಯವಸ್ಥೆ ಇರಲಿಲ್ಲ, ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಸಹ ಇರಲಿಲ್ಲ. ಅಂಥ ಟೈಮಲ್ಲಿ ಈ ಕಿಶನ್ ಅವ್ರಿಗೆ ಪ್ರೇರಣೆ ಆಯಿತು, ರಾಘವೇಂದ್ರ ಅವ್ರ ಜೊತೆ ಸೇರಿ ಇಲ್ಲ ಇಲ್ಲೇನೋ ಒಂದು ಮಾಡಬೇಕು, ಆ ಎಮ್ಮಗೆ ಶಕ್ತಿ ಇದೆ, ಅದನ್ನು ನಾವು ಬಳಸ್ಕೋಬೇಕು ಅಂತ ಹೇಳಿ ಒಂದು ಒಗ್ಗೂಟ್ಕೊಂಡು ಎಲ್ಲ ಸೇರಿ ಜೀರ್ಣೋದ್ಧಾರದ ಕಾರ್ಯಕ್ರಮ ಕೈ ಹಿಡಿದ್ವಿ. ಇದೇ ರೀತಿ ಎಲ್ಲರೂ ಸಹಕಾರ ಕೊಟ್ಟರು. ಸಂಪೂರ್ಣವಾಗಿ ಹಣದ ಸಹಕಾರದಿಂದ ಹಿಡಿದು ಜೊತೆಲಿ ನಿಂತ್ಕೊಂಡು ಕಾರ್ಯ ಮಾಡೋವರೆಗೂ ಹೋದ ವರ್ಷದವರೆಗೂ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ವಿ. ಪ್ರತಿಷ್ಠಾಪನೆ ಆಗಿ ಇವತ್ತಿಗೆ ಅಂದರೆ ಇವತ್ತು ಮೇ 1 ವರ್ಷದ ಕಾರ್ಯಕ್ರಮ ಮಾಡ್ತಾ ಇದೀವಿ ಇವತ್ತಿಲ್ಲಿ. ಇವತ್ತೂ ಸಹ ಅದೇ ರೀತಿ ಎಲ್ಲರ ಸಹಕಾರದಿಂದ ಸುಮಾರು ಒಂದು 500-600 ಜನದ ಊಟದ ವ್ಯವಸ್ಥೆ, ಬೆಳಿಗ್ಗೆ ತಿಂಡಿ ವ್ಯವಸ್ಥೆ ಆಗಿದೆ. ಇವತ್ತು ಹೋಮ ಆಗಿದೆ. ಆಮೇಲೆ ಮತ್ತೆ ನೀವೇ ನೋಡಿದ್ದೀರಾ, ಅಲಂಕಾರ, ಪೂಜೆ ಎಲ್ಲ ಆಗಿದೆ. ಇದಕ್ಕೆಲ್ಲ ಸಹಕಾರ ಕೊಟ್ಟಿರೋರು ಯಾರು ಅಂದರೆ 90% ದೊಡ್ಡಬಳ್ಳಾಪುರದ ಜನ, ಅಂದರೆ ನಮ್ಮ ಕುಲ ಬಾಂಧವರು ಮತ್ತೆ ಸುತ್ತಮುತ್ತಲು ಇರೋಂಥ ಹಳ್ಳಿಯವರು. ಇದನ್ನೆಲ್ಲ ಹಿಂಗೆ ನಡ್ಸ್ಕೊಂಡು ಹೋಗೋದಕ್ಕೆ ಮೂಲ ಪ್ರೇರಣೆ ನಾವು ಇವತ್ತು ಸನ್ಮಾನ ಮಾಡಿದ್ದೀವಿ. ಮಧ್ಯಾಹ್ನ ನೀವು ನೋಡಿರ್ಬೋದು, ಮೋಸ್ಟ್ಲಿ ಒಂದು 10 ಜನ 6 ತಲೆಮಾರಿಂದ ಹಿಡಿದು 6 ವಂಶದವ್ರನ್ನ ಕರ್ಕೊಂಡು ಬಂದು ಹಿರಿಯರನ್ನ ಸನ್ಮಾನ ಮಾಡಿದ್ದೀವಿ. ಅದನ್ನು ನೀವು ನೋಡ್ಬೋದು. ಈಗೇನಾಗಿದೆ ಅಂದರೆ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕಂದ್ರೆ ನೆಕ್ಸ್ಟ್ ಜನ್ರೇಷನ್ ಅವರು, ಈಗ ನಮ್ಮ ಜನ್ರೇಷನ್ ಏನಿದೆ, ನೆಕ್ಸ್ಟ್ ಜನ್ರೇಷನ್ ಅವರು ಬಂದು ಹೋಗ್ಲಿ ಅನ್ನೋ ಒಂದು ಇದರಿಂದ ಪ್ರತಿ ವರ್ಷ ಇದೇ ರೀತಿ ಕಾರ್ಯಕ್ರಮ ಮಾಡ್ಕೊಂಡು ಹೋಗೋದು. ಒಂದು ಗಿರಿ ಪ್ರದರ್ಶನ ಮಾಡ್ತಾ ಇದ್ದೀವಿ, 2ನೇದಾಗಿ ಇದು ವಾರ್ಷಿಕೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ 2 ಕಾರ್ಯಕ್ರಮಗಳಿಗೆ ಇದೇ ರೀತಿ ಹೆಚ್ಚಿನ ಸಹಕಾರ ಕೊಡಲಿ ಅನ್ನೋದು ನಾವು ಆ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಇನ್ನೇನಾದರೂ ವಿಚಾರ ಇದ್ರೆ, ಮೇಯ್ನ್ ಆಗಿ ಇಲ್ಲಿಂದ ನಮಗೆ ದೊಡ್ಡಬಳ್ಳಾಪುರದಿಂದ ಇಲ್ಲಿ ಬರೋಕ್ಕೆ ಡೈರೆಕ್ಟ್ ಬಸ್ಸುಗಳಿಲ್ಲ.
ಯಾವುದೇ ರೀತಿ ವ್ಯವಸ್ಥೆ ಇರಲಿಲ್ಲ. ಈಗ ಗೌರಿಬಿದನೂರಿಗೆ ಬಂದು ಗೌರಿಬಿದನೂರಿಂದ ಆಟೋ ಇದು ಮಾಡ್ಕೊಂಡು ಬರ್ಬೋದು. ಈಗ ದೀಪಾವಳಿವರೆಗೂ ಬಂದು ಕೊತ್ಪೇಟೆವರೆಗೂ ಬಸ್ ಬಿಟ್ಟಿದ್ದಾರೆ. ಈಗ ವ್ಯವಸ್ಥೆ ಇದೆ, ಬಟ್ ಬಂದು ಹೋಗೋದಕ್ಕೆ ಉಳ್ಕೊಳ್ಳೋಕೆ ವ್ಯವಸ್ಥೆಗಳಿರ್ಲಿಲ್ಲ. ಈಗೆಲ್ಲಾನು ಒಂದೊಂದೇ ಆಗ್ತಾ ಇದೆ. ದೇವರು ನಮಗೆ ಸಹಕಾರ ಕೊಟ್ಟಂತವ್ರಿಗೆಲ್ರಿಗೂ ಹೆಚ್ಚಿನ ರೀತಿ ಇನ್ನ ಶಕ್ತಿ ಕೊಡ್ಲಿ, ಇನ್ನ ಚೆನ್ನಾಗಿ ಬೆಳವಣಿಗೆ ಆಗಲಿ ಅನ್ನೋದು ನನ್ನ ಒಂದು ಆಸೆ. ನಮಸ್ಕಾರ. ದೀಪಾವಳಿದ ಚೌಡೇಶ್ವರಿ ಹೊಸಪೇಟೆ. ಇವತ್ತು ಮುಖ್ಯವಾಗಿ ತುಂಬ ಸಂತೋಷಕರವಾದ ವಿಚಾರ ಏನಂದರೆ ನಮ್ಮ ಹಿರಿಯರಿಗೆ ಎಲ್ಲರಿಗೂ ಸನ್ಮಾನ ಮಾಡಿದ್ದಾರೆ. ಅದಂತೂ ತುಂಬ ಸಂತೋಷವಾದ ವಿಚಾರ. ಯಾವತ್ತೂ ಅಷ್ಟೇ ಹಿರಿಯರ ಮಾರ್ಗದಲ್ಲಿ ನಾವು ಕಿರಿಯರು ನಡಿಬೇಕು ಅನ್ನೋದೊಂದು ಉತ್ತಮ ಸಂದೇಶ ಕೊಟ್ಟಿದ್ದಾರೆ. ಇವತ್ತು ಒಂದು 10 ಜನನ ಆಯ್ಕೆ ಮಾಡಿಕೊಂಡು ಸನ್ಮಾನ ಮಾಡಿದ್ದಾರೆ. ಇನ್ನೂ ವರ್ಷ ಇಲ್ಲಿ ಯಾರ್ಯಾರು ಪುನಃ ನಮ್ಮ ಒಂದು ದೇವಸ್ಥಾನದ ಒಂದು ಕಾರ್ಯಕ್ರಮದ ಏಳಿಗೆಗೋಸ್ಕರ ಶ್ರಮ ಪಟ್ಟಿದ್ದಾರೆ ಅವನ್ನೆಲ್ಲ ಗುರುತಿಸಿ ಪ್ರತಿ ವರ್ಷ ವಾರ್ಷಿಕೋತ್ಸವದಲ್ಲಿ ಸನ್ಮಾನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮನ ಮಾಡ್ತಾರೆ. ಆಮೇಲೆ ಅವರ ಒಂದು ಮಾರ್ಗದರ್ಶನ ಅತ್ಯುತ್ತಮವಾಗಿ ಜನಕ್ಕೆ ನೀಡಿದ್ದಾರೆ. ಅವ್ರಿಗೂ ಸಹ ನಾವು ಕೃತಜ್ಞತೆಯನ್ನು ತಿಳಿಸ್ತಾ ಇದ್ದೀನಿ.